ಚಿನ್ನದ ಬೆಲೆ ಏರಿಕೆ ಆದರೂ ಕೂಡ ಜನ ಡೋಂಟ್ ಕೇರ್ ಅಂತಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆ ಭರ್ಜರಿಯಾಗಿ ಚಿನ್ನ ಮಾರಾಟ ಆಗಿದೆ. ಅದರಲ್ಲೂ ಕೂಡ ಒಂದು ಕಡೆ ಬೆಲೆ ಏರಿಕೆ ಆದರೂ ಕೂಡ ಭರ್ಜರಿಯಾಗಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆ ಭರ್ಜರಿ ಚಿನ್ನ ಮಾರಾಟ ಆಗಿದೆ. ರಾಜ್ಯಾದ್ಯಂತ 1.25 ಟನ್ ಚಿನ್ನ ಇಲ್ಲಿ ಮಾರಾಟ ಆಗಿದೆ. ಈ ವರ್ಷದಲ್ಲಿ 1250 ಕೆಜಿ ಚಿನ್ನ, 10 ಟನ್ ಬೆಳ್ಳಿ ಸೇಲ್ ಆಗಿದೆ. ಕೇವಲ 2 ದಿನಗಳಲ್ಲಿ 1800ರಿಂದ 2000 ಕೋಟಿಯ ಚಿನ್ನ ಕೂಡ ಮಾರಾಟ ಆಗಿದೆ. ಸುಮಾರು 800 ಕೋಟಿಯ ಬೆಳ್ಳಿ ಖರೀದಿ ಮಾಡಿದ್ದಾರೆ ಗ್ರಾಹಕರು. ಬೆಂಗಳೂರು ಒಂದರಲ್ಲಿ ಸುಮಾರು 800 ಕೋಟಿ ರೂಪಾಯಿ ಖರೀದಿ ಆಗಿದೆ ಇಲ್ಲಿ ಚಿನ್ನ. ಬೆಂಗಳೂರಿನಲ್ಲಿ 4 ಟನ್, ರಾಜ್ಯದ ಹಲವು ಕಡೆ 6 ಟನ್ ಬೆಳ್ಳಿ ಮಾರಾಟ ಆಗಿದೆ. ಅಕ್ಷಯ ತೃತೀಯ ಭಾನುವಾರ ಇತ್ತು ಅಂತಂದ್ರೆ ನಿನ್ನೆ ಇಲ್ಲ ಮೊನ್ನೆ. ಆ ಸಂದರ್ಭದಲ್ಲಿ ಭರ್ಜರಿಯಾಗಿ ಜನ ಖರೀದಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಕ್ಷಯ ತೃತೀಯ ಅಂತಂದ್ರೆ ಅವತ್ತು ಚಿನ್ನ ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಿ ಬಹಳಷ್ಟು ಜನ ಅವತ್ತು, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಿಲಿಕಾನ್ ಸಿಟಿಯಲ್ಲಂತೂ ಅಕ್ಷಯ ತೃತೀಯ ಬಂದರೆ ಸಾಕು, ಆ ದಿನ ಬೆಳಗಿಂದ ಸಂಜೆವರೆಗೂ ಕೂಡ ಚಿನ್ನದ ಅಂಗಡಿಗಳ ಮುಂದೆ ಹೆಣ್ಮಕ್ಳು ಸಾಲಾಗಿ ನಿಂತು ತಗೊಳ್ತಾರೆ ಚಿನ್ನ. ಅಷ್ಟೊಂದು ಇಷ್ಟಪಟ್ಟು ತಗೊಳ್ಳುವಂಥದ್ದು ಅದರಲ್ಲೂ ಕೂಡ ಅಕ್ಷಯ ತೃತೀಯ ದಿನ. ಈಗ ಈ ವರ್ಷ ಅತಿ ಹೆಚ್ಚಾಗಿ ಚಿನ್ನ ಹಾಗೂ ಬೆಳ್ಳಿ ಮಾರಾಟ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಒಂದು ಕಡೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಕೆಲವೊಮ್ಮೆ ಬೆಲೆ ಏರಿಕೆ ಆಗುತ್ತೆ, ಕೆಲವೊಮ್ಮೆ ಕಡಿಮೆ ಆಗ್ತಾ ಇದೆ. ಬಹಳಷ್ಟು ಏರಿಳಿತಗಳು ಆಗ್ತಾ ಇದೆ ಯುದ್ಧದ ಎಫೆಕ್ಟ್ ಇಂದ. ಆದರೆ ಈಗ ಸದ್ಯಕ್ಕೆ ಬೆಲೆ ಏರಿಕೆ ಆಗಿದೆ, ಹಾಗಾಗಿ ಈಗ ಇಷ್ಟೆಲ್ಲ ಮಾರಾಟ ಆಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನನ್ನ ಕಲೀಗ್ ಸುಕನ್ಯಾ. ಈಗ ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಕನ್ಯಾ, ಒಂದ್ ರೀತಿಯಾಗಿ ನೋಡ್ತಾ ಇದೀವಿ ಅಂತಂದ್ರೂ ಕೂಡ ಇಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿದೆ ಯುದ್ಧದ ಎಫೆಕ್ಟ್ ಇಂದ. ಕೆಲವೊಂದು ಬಾರಿ ಏರಿಕೆ, ಕೆಲವೊಂದು ಬಾರಿ ಕಡಿಮೆ ಆಗ್ತಾ ಇರುವಂತದ್ದು. ಈಗ ಈ ವರ್ಷ ಇಷ್ಟೊಂದು ಮಾರಾಟ ಆಗಿದೆ ಅಂತಂದ್ರೆ ಒಂದ್ ರೀತಿಯಾಗಿ ಇದು ಅಚ್ಚರಿ ಅಂತ ಅನಿಸ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ ನಮ್ಮ ಬೆಂಗಳೂರು ಬಗ್ಗೆ ಹೇಳೋದಾದ್ರೆ? ಎಸ್ ರೋಶಿನಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ. ಯುದ್ಧದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಚಿನ್ನವನ್ನ ಖರೀದಿ ಮಾಡೋ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅಕ್ಷಯ ತೃತೀಯ ಅಂತ ಬಂದಾಕ್ಷಣ ಎಲ್ಲೋ ಒಂದು ಕಡೆ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನವನ್ನ ಉಡುಗೊರೆಯಾಗಿ ಕೊಡೋದು ಕೂಡ ಉಂಟು. ನಾವು ಯಾವುದೇ ಶುಭ ಸಮಾರಂಭ ಆದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಾವು ಚಿನ್ನವನ್ನ ಉಡುಗೊರೆಯಾಗಿ ಕೊಡ್ತಾ ಹೋಗ್ತೀವಿ. ಈ ಒಂದು ಸಂದರ್ಭದಲ್ಲಿ ಅಕ್ಷಯ ತೃತೀಯ ಆಯ್ತು ನಿನ್ನೆ. ಜನಸಾಗರವೇ ಜ್ಯುವೆಲರಿ ಶಾಪ್ ಮುಂದೆ ನಿಂತಿತ್ತು. ಯಾಕಂತ ಅಂದ್ರೆ ಅಕ್ಷಯ ತೃತೀಯ ಅಂತ ಬಂದಾಕ್ಷಣ ಚಿನ್ನವನ್ನ ಖರೀದಿ ಮಾಡ್ತಾರೆ. ಜೊತೆಯಲ್ಲಿ ಅದರಿಂದ ಅವರ ಏಳಿಗೆ ವೃದ್ಧಿ ಆಗತ್ತೆ ಅಂತ ಕೂಡ ಅನ್ಕೊಳ್ತಾರೆ. ಯಾಕಂತ ಅಂದ್ರೆ ಸಂಪತ್ತು ಭರಿತವಾಗಿ ನಾವು ಚಿನ್ನವನ್ನ ತೆಗೆದುಕೊಳ್ಳೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆನಲ್ಲಿ ನಾವು ಅದನ್ನ ಹೂಡಿಕೆ ರೀತಿಯಲ್ಲೂ ಕೂಡ ನೋಡ್ಕೊಳ್ತಾ ಹೋಗ್ತೀವಿ. ನಮ್ಮಲ್ಲಿ ಚಿನ್ನ ಇದೆ ಅಂದ್ರೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಚಿನ್ನವನ್ನ ಇಟ್ಕೊಳ್ಬಹುದು ಅಥವಾ ಅದು ಉಪಯೋಗಕ್ಕೆ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಅಕ್ಷಯ ತೃತೀಯ ಅಂತ ಬಂದಂತಹ ಸಂದರ್ಭದಲ್ಲಿ ಚಿನ್ನವನ್ನ ಖರೀದಿ ಮಾಡ್ತೀವಿ. ನಿನ್ನೆ ಒಂದೇ ಒಂದು ದಿನ ರಾಜ್ಯದಾದ್ಯಂತ 200 ಟನ್ ನಾವು ಚಿನ್ನವನ್ನ ಖರೀದಿ ಮಾಡಿರುವಂತದ್ದು ರಾಜ್ಯದ ಜನತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜಾಸ್ತಿ ಪ್ರಮಾಣದಲ್ಲಿ ಈ ವರ್ಷ ಚಿನ್ನ ಖರೀದಿ ಆಗಿದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಬೆಂಗಳೂರಿನಲ್ಲೇ 100 ಕೋಟಿಯಷ್ಟು ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಜನರು ಕೂಡ. ಅದರ ಜೊತೆಯಲ್ಲಿ ಬೆಳ್ಳಿಯನ್ನು ಕೂಡ ಜನರು ಖರೀದಿ ಮಾಡ್ತಾ ಹೋಗಿದ್ದಾರೆ. ರೋಶಿನಿ, ಥ್ಯಾಂಕ್ ಯು ಸುಕನ್ಯಾ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಸದ್ಯಕ್ಕೆ ಈ ಬಾರಿ ಅತಿ ಹೆಚ್ಚಾಗಿ ಅದರಲ್ಲೂ ಕೂಡ ಅಕ್ಷಯ ತೃತೀಯ ಏನು ಮೊನ್ನೆ ಆಯಿತು ಭಾನುವಾರ, ಆ ಸಂದರ್ಭದಲ್ಲಿ ಒಂದೇ ಒಂದು ದಿನ ಇಷ್ಟೆಲ್ಲ ಮಾರಾಟ ಆಗಿದೆ. ಬೆಂಗಳೂರಿನಲ್ಲಿ 4 ಟನ್ನು, ರಾಜ್ಯದ ಹಲವು ಕಡೆ ಟೋಟಲ್ 6 ಕಡೆ, ಒಂದು ಕಡೆ ಚಿನ್ನ ಮತ್ತೊಂದು ಕಡೆ ಬೆಳ್ಳಿ ಎರಡೂ ಕೂಡ ಈಗ ಈ ಭರ್ಜರಿ ಸೇಲ್ ಆಗಿರುವಂಥದ್ದು. ಒಂದು ಕಡೆ ಬೆಲೆ ಏರಿಕೆ ಆದರೂ ಕೂಡ ಜನ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ, ಖರೀದಿ ಮಾಡೋದು ಮಾತ್ರ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ರಾಜ್ಯಾದ್ಯಂತ 1.25 ಟನ್ ಚಿನ್ನ ಈಗಾಗಲೇ ಸೇಲ್ ಆಗಿದೆ. ಈ ವರ್ಷದಲ್ಲಿ 1250 ಕೆಜಿ ಚಿನ್ನ ಕೂಡ ಮಾರಾಟ ಆಗಿದೆ. ಅದರ ಜೊತೆಗೆ ಬೆಳ್ಳಿ ಕೂಡ ಅದೇ ಒಂದು ಈಕ್ವಲ್ ಆಗಿ ಮಾರಾಟ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ.